ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಕಳೆದ 15-20 ದಿವಸದಿಂದ ನಾವೆಲ್ಲರೂ ಮನೆಯಲ್ಲೇ ಇದ್ದೀವಿ. ಈ ಕೋವಿಡ್-19 ವಿರುದ್ಧವಾಗಿ ಹೋರಾಡ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ಭಾರತ ಸರ್ಕಾರ ಒಂದು ಅಪ್ಲಿಕೇಶನ್ ಅದನ್ನು ರಿಲೀಸ್ ಮಾಡಿದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಟೆಕ್ ನ್ಯೂಸಲ್ಲಿ ಹೇಳಿದ್ದೆ. ಬಟ್ ಈ ವಿಡಿಯೋದಲ್ಲಿ ಆ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಅದರಿಂದ ಆಗೋಂಥ ಉಪಯೋಗಗಳೇನು ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮಲ್ಲೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ವಿಡಿಯೋನ ಪೂರ್ತಿ ನೋಡಿ, ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನೀವು ಸಹ ತಪ್ಪದೆ ನಿಮ್ಮ ಮೊಬೈಲಲ್ಲಿ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರೂ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಅಪ್ಲಿಕೇಶನ್ ಅನ್ನೋದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ. ಸೊ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ, ಅವ್ರಿಗೂ ಸಹ ಇದ್ರ ಬಗ್ಗೆ ಒಂದು ಅರಿವು ಅನ್ನೋದು ಬರುತ್ತೆ. ಯಾಕಂದರೆ ನಾವೆಲ್ಲರೂ ಒಂದಾದರೆ ಮಾತ್ರನೇ ಪ್ರಾಬ್ಲಮಿಂದ ನಾವು ಸೇಫ್ ಆಗ್ಬೋದಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಹೆಸರು ಆರೋಗ್ಯ ಸೇತು ಅಂತ. ಇದು ಭಾರತ ಸರ್ಕಾರ ರಿಲೀಸ್ ಮಾಡಿರೋಂಥ ಒಂದು ಅಪ್ಲಿಕೇಶನ್. ಇದರ ಲಿಂಕನ್ನು ನಾನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರ್ಗೆ ಹೋದ ನಂತರ ಅಲ್ಲಿ ಆರೋಗ್ಯ ಸೇತು ಅಂತ ಟೈಪ್ ಮಾಡಿ ಈ ಲೋಗೋ ಇರೋಂಥ ಒಂದು ಅಪ್ಲಿಕೇಶನ್ ಅನ್ನೋದು ಕಾಣುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿ. ಇದು ಕೇವಲ 3 MB ಮಾತ್ರ ಇರುತ್ತೆ. ಇಲ್ಲಿ ನಮಗೆ ಭಾಷೆ ಕೇಳುತ್ತೆ. ನಾನು ಕನ್ನಡ ಭಾಷೆನ ಸೆಲೆಕ್ಟ್ ಮಾಡ್ತೀನಿ, ನೆಕ್ಸ್ಟ್ ಅಂತ ಕೊಡ್ತೀನಿ. ಅದಾದ ನಂತರ ಇಲ್ಲಿ ಮೇಲೆ ನಿಮ್ಗೊಂದು ಐಕಾನ್ ಕಾಣುತ್ತೆ. ನೀವು ಯಾವಾಗ ಬೇಕಾದರೂ ನಿಮಗೆ ಬೇಕಾಗಿರೋಂಥ ಭಾಷೆನ ನೀವು ಚೇಂಜ್ ಮಾಡ್ಬೋದು. ಸೊ ಅದೊಂದು ಗೊತ್ತಿರಲಿ ಅಂತ ನೆಕ್ಸ್ಟು ಮುಂದೆ ಅಂತ ಕೊಡ್ತೀನಿ. ಇಲ್ಲಿ ನಿಮಗೆ ಒಂದಷ್ಟು ಗೈಡ್ಲೈನ್ಸ್ ಅಂತ ಕೊಡುತ್ತೆ, ಈ ಅಪ್ಲಿಕೇಶನ್ ಯಾವ ರೀತಿ ನಮಗೆ ಸಹಾಯಕ್ಕೆ ಬರುತ್ತೆ ಅಂತ. ಸೊ ಅದನ್ನು ನೀವು ಓದ್ಕೋಬೋದಾಗುತ್ತೆ. ಆನಂತರ ನೆಕ್ಸ್ಟ್ ಅಂತ ಕೊಡ್ತೀನಿ. ಈಗಲೇ ನೋಂದಣಿ ಮಾಡಿ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾದೊಂದು ಲೋಗೋ ಇರುತ್ತೆ. ಕೆಳಗಡೆ ಇದು ಡಿವೈಸ್ ಲೊಕೇಶನ್ನು ಯಾವಾಗಲೂ ಆನ್ ಇರಬೇಕು. ಅಂದರೆ ನಿಮ್ಮ ಮೊಬೈಲಲ್ಲಿರೋಂಥ GPS ಅನ್ನೋದು ಯಾವಾಗಲೂ ಆನ್ ಇಟ್ಕೊಂಡ್ರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಅನ್ನೋದು ನಮ್ಮ ಸಹಾಯಕ್ಕೆ ಬರುತ್ತೆ. ಅದೇ ರೀತಿ ಬ್ಲೂಟೂತ್ ಸಹ ಯಾವಾಗಲೂ ಆನ್ ಇರಬೇಕು. ಅಟ್ಲೀಸ್ಟ್ ನಾವು ಹೊರಗಡೆ ಹೋದಾಗ GPS ಮತ್ತು ಬ್ಲೂಟೂತ್ನ ಆನ್ ಮಾಡಿಟ್ಕೊಂಡ್ರೆ ಭಾಳ ಸೇಫ್ ಆಗಿರುತ್ತೆ. ಬಟ್ ಯಾವಾಗಲೂ ಆನ್ ಇದ್ದರೆ ಅಕ್ಕಪಕ್ಕದಲ್ಲಿ ಯಾರಾದರೂ ಓಡಾಡಿದ್ರು ನಮಗೊಂದು ಅಲರ್ಟ್ ಅನ್ನೋದು ಬರುತ್ತೆ. ನೆಕ್ಸ್ಟು ನಾನು ಒಪ್ಪುತ್ತೇನೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅದು ನಮಗೆ ಡಿವೈಸ್ ಲೊಕೇಶನನ್ನು ಕೇಳುತ್ತೆ, ಅಲೋ ಅಂತ ಕೊಡ್ತೀನಿ. ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ನ ಕೊಡಿ. ಅದಾದ ನಂತರ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಅದನ್ನು ಕೊಟ್ಟ ನಂತರ ಅಲ್ಲಿ ನಿಮ್ಗೆ ಅದು ಲಾಗಿನ್ ಆಗುತ್ತೆ. ಅಲ್ಲಿ ನಿಮ್ಗೊಂದಷ್ಟು ಡೀಟೇಲ್ಸ್ ಕೇಳುತ್ತೆ. ಅದೇ ನೀವೇನಿದ್ರೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನಾನಿಲ್ಲಿ ಪುರುಷ ಅಂತ ಕೊಡ್ತೀನಿ. ಅದಾದ ನಂತರ ನಮ್ಮ ಪೂರ್ತಿ ಹೆಸರು ಕೇಳುತ್ತೆ, ಎಂಟ್ರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೊಡ್ತೀನಿ. ವಯಸ್ಸು ಕೇಳುತ್ತೆ, ವಯಸ್ಸನ್ನು ಎಂಟ್ರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ನಿಮ್ಮ ವೃತ್ತಿ ಅನ್ನೋದು ಕೇಳುತ್ತೆ. ಅಂದರೆ ನೀವು ಡಾಕ್ಟ್ರಾ, ಪೊಲೀಸ ಅಥವಾ ಎಲ್ಲನ ಬೇರೆ ಕಡೆ ಕೆಲಸ ಮಾಡ್ತಿದ್ದೀರಂತ. ನಿಮ್ಗೆ ಯಾವುದು ಸಂಬಂಧಪಟ್ಟಿದೆ ಅದನ್ನು ಟ್ಯಾಪ್ ಮಾಡಿ. ಅದಾದ ನಂತರ ಕಳೆದ 30 ದಿನಗಳಲ್ಲಿ ನೀವೆಲ್ಲಾದರೂ ಬೇರೆ ಕಡೆ ಓಡಾಡಿದ್ದೀರಾ ಅಂತ ಕೇಳುತ್ತೆ. ಇದ್ದರೆ ಕೊಡಿ, ಇಲ್ಲಾಂದರೆ ನನ್ನಂತ ಕೊಡಿ. ನೆಕ್ಸ್ಟ್ ಕೊಡಿ. ಆನಂತರ ಅದಾದ ನಂತರ ಅಗತ್ಯ ಸಮಯದಲ್ಲಿ ಸ್ವಯಂ ಸೇವಕರಾಗಲು ಸಿದ್ಧರಿದ್ದೀರಾ ಅಂತ ಕೇಳುತ್ತೆ. ಅಂದರೆ ನೀವೇ ಹೋಗಿ ಏನಾದರೂ ಹೆಲ್ಪ್ ಮಾಡೋಕ್ಕೆ ನಿಮಗೆ ಇಷ್ಟ ಇದ್ದರೆ ಹೌದು ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ನಾನು ಹೌದು ಅಂತ ಕೊಡ್ತೀನಿ. ಸಲ್ಲಿಕೆಯನ್ನು ದೃಢೀಕರಿಸಿ ಅನ್ನುತ್ತೆ, ಸಲ್ಲಿಸಿ ಅಂತ ಕೊಡ್ತಿದ್ದೀನಿ. ಸೊ ಈಗ ನೀವು ಆರೋಗ್ಯವಾಗಿದ್ದೀರಾ ಅಂತ ಮತ್ತೊಂದು ಕ್ವಶನ್ ಕೇಳ್ತಿದೆ, ಹೌದು ಅಂತ ಹೇಳ್ತೀನಿ. 20 ಸೆಕೆಂಡ್ಗಳ ಸ್ವಯಂ ಪರೀಕ್ಷೆಯನ್ನು ತೆಗೆದುಕೊಳ್ಳಿ ಅಂತ ಕೇಳ್ತಿದ್ದಾರೆ. ಸೊ ಇದನ್ನು ನಾವು ಪರೀಕ್ಷೆ ತಗೊಳ್ಳೋದ್ರಿಂದ ನಾವು ಸೇಫ್ ಆಗಿದ್ದೀವಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅದನ್ನು ಹೌದು ಅಂತ ಕೊಡ್ಬೋದು. ಅಲ್ಲೊಂದು ನಿಮಗೆ ಚಾಟ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ಕೇಳ್ತಿರೋ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕಾಗತ್ತೆ. ನೀವು ಕೆಳಗಿನ ಯಾವುದೇ ರೋಗ ಲಕ್ಷಣಗಳನ್ನು ಅನುಭವಿಸುತ್ತಿದ್ದೀರಾ? ಕೆಮ್ಮು, ಜ್ವರ, ಉಸಿರಾಟದಲ್ಲಿ ತೊಂದರೆ, ಮೇಲಿನ ಯಾವುದೂ ಇಲ್ಲ. ಯಾವುದೂ ಇಲ್ಲ ಅಂದರೆ ಯಾವುದೂ ಇಲ್ಲ ಅಂತ ಕೊಡಿ. ನೀವು ಕೆಳಗಿನ ಯಾವುದನ್ನಾದರೂ ಹೊಂದಿದ್ದೀರಾ ಅಂತ ಕೇಳುತ್ತೆ. ಅಂದರೆ BP, ಶುಗರ್ ಈ ರೀತಿದು. ನಿಮ್ಮಲ್ಲಿ ಯಾವ ಥರ ಲಕ್ಷಣಗಳಿದ್ದರೆ ಅದನ್ನು ಕೊಡಿ, ಇಲ್ಲಾಂದರೆ ಮೇಲಿನ ಯಾವುದೂ ಇಲ್ಲ ಅಂತ ಕೊಡಿ. ಕಳೆದ 14 ದಿನಗಳಲ್ಲಿ ನೀವು ಎಲ್ಲಿಯಾದರೂ ಅಂತಾರಾಷ್ಟ್ರೀಯ ಪ್ರಯಾಣ ಮಾಡಿದ್ದೀರಾ ಅಂತ ಕೇಳುತ್ತೆ. ಇದ್ರೆ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಸೊ ಅದಾದ ನಂತರ ಅದೇ ರೀತಿ ಕ್ವಶನ್ಸ್ ಕೇಳುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋಂಥ ಆನ್ಸರ್ ನೀವು ಮಾಡಬೇಕಾಗತ್ತೆ. ಕೊನೆಗೆ ಒಂದು ಮೆಸೇಜ್ ಅನ್ನೋದು ಬರುತ್ತೆ, ನಿಮ್ಮ ಸೋಂಕಿನ ಅಪಾಯ ಕಡಿಮೆ ಅಂತ. ಅಂದರೆ ನಾನು ಕೊಟ್ಟಿರೋ ಮಾಹಿತಿಗೆ ಅನುಗುಣವಾಗಿ ನನ್ನ ಹತ್ರ ಯಾವುದೇ ರೀತಿಯ ಕೋವಿಡ್-19 ಸಂಬಂಧಪಟ್ಟಿರೋ ಯಾರೂ ಇಲ್ಲ, ಮತ್ತು ನನಗೂ ಸಹ ಆ ರೀತಿಯ ತೊಂದರೆಗಳಿಲ್ಲ ಅಂತ ಒಂದು ಮೆಸೇಜ್ ಅನ್ನೋದು ಕೊಡುತ್ತೆ. ಸೊ ಅದಾದ ನಂತರ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನಿಮ್ಗೆ ಇಲ್ಲಿ ಯು ಆರ್ ಸೇಫ್ ಅಂತ ಬರುತ್ತೆ. ಅಂದರೆ ನಾನು ಸೇಫ್ ಆಗಿದ್ದೀನಿ, ನನ್ನ ಹತ್ರ ಇರೋ ಏರಿಯಾನು ಸೇಫ್ ಇದೆ ಅಂತ. ಒಂದು ವೇಳೆ ಏನಾದರೂ ತೊಂದರೆ ಇದ್ದರೆ ಅದು ನಮಗೆ ರೆಡ್ ಕಲರಲ್ಲಿ ತೋರಿಸುತ್ತೆ. ಸೊ ನೋಡಿ ಇಲ್ಲಿ ವಿ ರೆಕಮೆಂಡೆಡ್ ಅಂತ ಕೊಡ್ತಿದ್ದಾರೆ, ಯಾವ ರೀತಿ ನಾವು ಈ ಕೋವಿಡ್-19 ಸೇಫ್ ಆಗ್ಬೋದು ಅಂತ. ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೋಬೇಕಾಗುತ್ತೆ. ಟೇಕ್ ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟು, ನಾವು ಏನು ಈಗ ಟೆಸ್ಟ್ ತೊಗೊಂಡ್ವಿ ಅದೇ ರೀತಿ ಟೆಸ್ಟ್ನ ತೊಗೋಬೇಕಾಗುತ್ತೆ. ಚೆಕ್ ಆಪ್ ರೆಗ್ಯುಲರ್ಲಿ ಫಾರ್ ಅಪ್ಡೇಟ್ಸ್. ಈ ಒಂದು ಅಪ್ಲಿಕೇಶನ್ ನಾವು ಆಗಾಗ ಚೆಕ್ ಮಾಡೋದ್ರಿಂದ ಹೊಸ ಅಪ್ಡೇಟ್ಸ್ ಅನ್ನೋದು ಈ ಕೋವಿಡ್-19 ಬಗ್ಗೆ ನಮಗೆ ಸಿಗುತ್ತೆ. ಮತ್ತು ಯಾವುದೇ ರೀತಿಯ ಶೇಕ್ ಹ್ಯಾಂಡ್ ಮಾಡಬೇಡಿ, ಯಾವಾಗಲೂ ಮಾಸ್ಕ್ ಹಾಕ್ಕೊಳ್ಳಿ, ಕನಿಷ್ಠ 6 ಅಡಿ ದೂರ ಅನ್ನೋದನ್ನು ಮೇಂಟೈನ್ ಮಾಡಿ.
ಅದಾದ ನಂತರ ನೀವು ಇಲ್ಲಿ ಕೆಳಗಡೆ ಬಂದರೆ ಹೌ ಟು ಸ್ಟೇ ಸೇಫ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಇರೋಂಥ ಕೆಲವು PDF ಫಾರ್ಮೆಟ್ಸ್ ಅನ್ನು ಸಿಗುತ್ತೆ, ಅದನ್ನು ಓದ್ಕೋಬಹುದು. ಅದೇ ರೀತಿ ಎಲ್ಲ ಮಾಹಿತಿಗಳು ಗೌರ್ಮೆಂಟಿಂದ ಕಡೆಯಿಂದ ಇರೋಂಥದ್ದು ಸಂಪೂರ್ಣವಾಗಿ ನಮ್ಗೆ ಇಲ್ಲಿ PDF ಅಲ್ಲಿ ಸಿಗುತ್ತೆ, ನಾವು ಅಲ್ಲಿಂದ ಓದ್ಕೋಬಹುದಾಗುತ್ತೆ. ಅದಷ್ಟೇ ಅಲ್ಲದೆ ನೀವೇನಾದರೂ ಡೊನೇಟ್ ಮಾಡಬೇಕು ಅನ್ಸಿದ್ರೆ PM ಕೇರ್ಗೆ ಇಲ್ಲಿ ಕೆಳಗಡೆ ಒಂದು UPI ಕೊಟ್ಟಿರ್ತಾರೆ, ಅದ್ರ ಮುಖಾಂತರ ನೀವು ಡೊನೇಟ್ ಮಾಡಬಹುದಾಗುತ್ತೆ. ನೀವು ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಈ ಪ್ರೋಸೆಸ್ ಕಂಪ್ಲೀಟ್ ಮಾಡಿದ ನಂತರ ನೀವೇನಾದರೂ ಹೊರಗಡೆ ಹೋದಾಗ ಅಂತ ವ್ಯಕ್ತಿ ನಿಮ್ಗೆಲ್ಲನ ಕಂಡು ಬಂದಲ್ಲಿ ಅದು 6 ಫೀಟ್ ಹತ್ರದಲ್ಲಿದ್ರೆ ನಿಮ್ಗೊಂದು ವಾರ್ನಿಂಗ್ ಮೆಸೇಜ್ ಅನ್ನೋದು ಬರುತ್ತೆ. ಸೊ ಅವರಿಂದ ದೂರ ಇರಿ ಅಂತ. ಸೊ ಈ ರೀತಿ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರನೇ ಅದು ಗೊತ್ತಾಗುತ್ತೆ. ಸೊ ಆದ್ರಿಂದ ನಾನು ನಿಮ್ಮಲ್ಲಿ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಈ ಆರೋಗ್ಯ ಸೇತು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಸೇಫ್ ಆಗಿರಿ ಅಂತ. ಸೊ ಫ್ರೆಂಡ್ಸ್, ಇದು ಇಷ್ಟ ಆಗಿತ್ತು ಆರೋಗ್ಯ ಸೇತು ಅಪ್ಲಿಕೇಶನ್ನ ಒಂದು ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದು ಮರಿಬೇಡಿ. ತಪ್ಪದೆ ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.